ಶಿರಸಿಯ ಲಯನ್ಸ್ ಸಭಾಂಗಣದಲ್ಲಿ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕಲಾ ವೈವಿಧ್ಯತೆಗಳ ಸಮಾಗಮ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಲಯನ್ಸ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಪ್ರಭಾಕರ್ ಹೆಗಡೆ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಲೆ ಸಂಸ್ಕೃತಿಗಳ ಉಳಿವು ಎಲ್ಲರ ಜವಾಬ್ದಾರಿ ಎಂದರು. ಕಾರ್ಯಕ್ರಮದಲ್ಲಿ ಪ್ರಸಿದ್ಧ ಯಕ್ಷಗಾನ ಭಾಗವತ್ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಕೇಶವ್ ಹೆಗಡೆ ಕೊಳಗಿ ಅವರನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಕಲೆಯು ಸಂಸ್ಕೃತಿಗೆ ಪ್ರೇರಕ. ಸಂಸ್ಕೃತಿ ಉಳಿಸುವಂತೆ ಕಲೆ ಇರಬೇಕು. ಕಲೆಯ ಮೂಲಕ ವ್ಯಕ್ತಿಗಳಲ್ಲಿ ನೈತಿಕತೆ ಬಿತ್ತಬೇಕು. ಪೌರಾಣಿಕ ಆಖ್ಯಾನಗಳು ಈ ಕಾರ್ಯ ಮಾಡುತ್ತವೆ. ಯಕ್ಷಗಾನದಲ್ಲೇ ವ್ಯಕ್ತಿ ಹೇಗಿರಬೇಕು, ಹೇಗಿರಬಾರದು ಎಂಬುದನ್ನು ಕಲೆಗಳು ತಿಳಿಸುತ್ತವೆ ಎಂದ ಅವರು, ರಾಮಾಯಣದಲ್ಲಿ ತಂದೆಯನ್ನು ಹೇಗೆ ನೋಡಿಕೊಳ್ಳಬೇಕು ಎಂದು ರಾಮನನ್ನು ನೋಡಿ, ಲಕ್ಷ್ಮಣನನ್ನು ನೋಡಿ ಸಹೋದರರು ಹೇಗಿರಬೇಕು ಎಂಬುದನ್ನು ತಿಳಿಯಬಹುದು. ಹೇಗಿರಬಾರದು ಎಂಬುದಕ್ಕೆ ರಾವಣ, ಕೀಚಕನ ಪಾತ್ರಗಳು ಉದಾಹರಣೆಗೆ ಸಿಗುತ್ತವೆ ಎಂದು ವಿವರಿಸಿದರು. ನಮ್ಮ ಯಕ್ಷಗಾನದಲ್ಲಿ ಸಂಸ್ಕೃತಿಯನ್ನು ಉಳಿಸುವಂತಹ ಪ್ರಸಂಗಗಳು ಹೇಗಿದ್ದಾವೆ ಅಂದ್ರೆ, ರಾಮಾಯಣದಲ್ಲಿ ಈಗ ರಾಮ ತಂದೆಯನ್ನು ಹೇಗೆ ನೋಡ್ಕೊಳ್ಬೇಕು ಹೇಳುವಂತಹದ್ದನ್ನ ರಾಮನಿಂದ ನಾವು ಕಲಿಬೇಕು. ಹಾಗೆ ಲಕ್ಷ್ಮಣ ತಮ್ಮ ಅಣ್ಣನಿಗೆ ಹೇಗಿರ್ಬೇಕು ಎನ್ನುವಂಥದ್ದನ್ನು ನಾವು ಕಲಿಬೇಕು ಅಂತಂದ್ರೆ ರಾಮಾಯಣವನ್ನು ನೋಡ್ಬೇಕು. ಹಾಗೆಯೇ ಮತ್ತೆ ಸಹೋದರರು ಹೇಗಿರ್ಬೇಕು, ಭರತ, ಶತ್ರುಘ್ನ ಇಂಥವರನ್ನ ನಾವು ನೋಡಿದರೆ ಅದು ಹೇಗಿರ್ಬೇಕು ನಾವು ಹೇಳುವುದು ಜನರಿಗೆ ಅರ್ಥ ಆಗ್ತದೆ. ಹಾಗಲ್ಲದೆ ಹೇಗಿರಬಾರದು ಅಂತ ಕೊಳ್ಳೋದಕ್ಕೆ ಕೀಚಕ, ರಾವಣ ಹೀಗೆ ಮೊದಲಾದಂತಹ ದುಷ್ಟರು ಇದ್ರೆ ಅವರಿಗೆ ಏನಾಗ್ತದೆ ಎನ್ನುವಂಥದ್ದು ನಾವು ಕಲೆಯಲ್ಲಿ ನಾವು ರಾಮಾಯಣ ಮಹಾಭಾರತದಿಂದ ಕಲಿಸ್ತಾ ಇದ್ದೇವೆ. ಅದನ್ನು ಮಕ್ಕಳು ನೋಡಬೇಕು. ಯಾಕೆಂದ್ರೆ ಈಗಿನ ಮಕ್ಕಳು ಯಕ್ಷಗಾನವನ್ನು ನೋಡುವುದೇ ಇಲ್ಲ, ಮೊಬೈಲ್ ಮೇಲೆ ಇರ್ತಾರೆ. ಹಾಗಾಗಿ ಯಕ್ಷಗಾನವನ್ನು ಮತ್ತೆ ಶಾಲೆಗಳಲ್ಲಿ ನನ್ನ ಇದ್ರ ಪ್ರಕಾರ ಒಂದು ಪೀರಿಯಡ್ ನಾವು ಯಕ್ಷಗಾನಕ್ಕೆ ಇಡಬೇಕು ಅಂತ ನನಗೆ ಅನಿಸ್ತಾರೆ. ಯಾಕೆಂದ್ರೆ ದಕ್ಷಿಣ ಕನ್ನಡದಲ್ಲಿ ರಘುಪತ್ರ ಭಟ್ ಇದು MLA ಇದ್ದಾಗ ಎಲ್ಲಾ ಶಾಲೆಗಳಲ್ಲಿ ಯಕ್ಷಗಾನವನ್ನು ಕ್ಲಾಸ್ ಇಟ್ಟಿದ್ದಾರೆ. ಪ್ರತಿ ವರ್ಷ ಯಕ್ಷಗಾನದ ಸ್ಪರ್ಧೆಗಳು ಮಕ್ಕಳಿಗೆ ನಡೀತಾ ಇದ್ದಾರೆ. ಅದು ನಮ್ಮ ಉತ್ತರ ಕನ್ನಡದಲ್ಲಿ ಹಾಗೆ ಎಲ್ಲೂ ಶಾಲೆಗಳಲ್ಲಿ ಯಕ್ಷಗಾನ ಇಟ್ಟಿದ್ದು ನಾನು ಕಾಣ್ತಾ ಇದ್ದೀನಿ. ಕಲೆಯಿಂದ ಸಂಸ್ಕೃತಿಗಳ ಉಳಿವು, ಕಲೆಯ ಉಳಿವು ಪ್ರದರ್ಶನಗಳಿಂದ ಮಾತ್ರ. ಈ ಕಾರಣದಿಂದ ಕಲಾ ಸಂಘಟನೆಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲು ಸರ್ಕಾರ ಅನುದಾನ ನೀಡುವುದನ್ನು ಮುಂದುವರೆಸಬೇಕು ಎಂದು ಆಗ್ರಹಿಸಿದರು. ಮಕ್ಕಳು ಮೊಬೈಲ್ ದಾಸರಾಗುತ್ತಿದ್ದಾರೆ. ಎಲ್ಲರೂ ಇಂಜಿನಿಯರಿಂಗ್, ಮೆಡಿಕಲ್ ಕಡೆ ಹೋಗುತ್ತಿದ್ದಾರೆ. ಪಾಲಕರು ಮಕ್ಕಳನ್ನು ಕಲೆಯ ಕಡೆಗೆ ಪ್ರೋತ್ಸಾಹ ನೀಡದೆ ಹೋದರೆ ಕಲೆಗೆ, ಆ ಮೂಲಕ ಸಂಸ್ಕೃತಿಗೆ ಕೂಡ ಅಪಾಯವಿದೆ ಎಂದು ಹೇಳಿದ್ರು. ಯಕ್ಷಗಾನ ಒಂದೇ ಅಲ್ಲ, ನಾಟಕ ಅಥವಾ ಬೇರೆ ಸಂಗೀತ ಯಾವುದಿದ್ರು ಒಂದು ಕಲೆ ಅದನ್ನು ಇಡಬೇಕು ಶಾಲೆಯಲ್ಲಿ ಅಂತಂದ್ರೆ ಬರೀ ಮಕ್ಕಳಿಗೆ ಬರೀ ಸೈನ್ಸು ಮ್ಯಾಥ್ಸು ಹೇಳ್ಕೊತಿದ್ರೆ ತಲೆಯಲ್ಲಿ. ಮತ್ತೆ ಈಗ ಏನಾಗಿದೆ ಅಂದ್ರೆ ಯಾರು ಸಾಫ್ಟ್ವೇರು ಹಾರ್ಡ್ವೇರ್ ಹೇಳ್ತಾರೆ, ಕಲೆಗೆ ಬರುವಂತಲ್ಲ. ಯಾಕಂದ್ರೆ ನಮ್ಮ ಊರಿನಲ್ಲಿ ಸಾಕ್ಷಿ, ನಮ್ಮಲ್ಲಿ ಕೊಡಗಿ ಮೇಳ ನಮ್ಮಲ್ಲಿ ಒಂದು 10-15 ಜನ ಕಲಾವಿದರು ಕೊಡಗಿಯಲ್ಲಿ. ಈಗ ಯಾವ ಯಕ್ಷಗಾನ ವೇಷ ಸಾಮಾನ್ಯ ಉಂಟು, ದೊಡ್ಡ ಆಗ್ತಾ ಉಂಟು. ಅದು ಯಾವ ಯಕ್ಷಗಾನ ಬರುವಂತವ್ರು ಯಾರು ಇಲ್ಲ. ಮತ್ತೆ ನಮ್ಮ ಹುಡುಗರು ಇದ್ದಾರೆ ಯಾರು ಇಲ್ಲಿ ಇಲ್ಲ, ಎಲ್ಲ ಬೆಂಗಳೂರು ಅಲ್ಲಿ ಇದ್ದಾರೆ, ಯಕ್ಷಗಾನ ಮಾಡೋರೇ ಇಲ್ಲ. ಹಾಗಾಗಿ ಈಗ ಸ್ವಲ್ಪ ಏನಾದ್ರು ಸ್ವಲ್ಪ ಜೀವನದಿಂದ ಬೆಂಗಳೂರು ಅಂತಂದ್ರೆ ಮಕ್ಕಳು ಯಕ್ಷಗಾನ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಹಳ್ಳಿಗಳಲ್ಲೂ ಯಕ್ಷಗಾನಕ್ಕೆ ಬರಬೇಕು, ಯಕ್ಷಗಾನದ ಸಂಗೀತ ನಾಟಕ ಯಾವ್ದಾದ್ರು ಬರಬೇಕು ಅಂತ ನಾನು ಅನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಕನ್ನಡ ಸಂಸ್ಕೃತಿ ಇಲಾಖೆಯವರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈಗ ಏನಾಗಿದೆ, ಈ ವರ್ಷ ಅನುದಾನವನ್ನೇ ಕೊಡಲಿಲ್ಲ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ. ನಮಗೆ ಈಗ ಕಾರ್ಯಕ್ರಮ ಹೇಗೆ ಆಗ್ತದೆ ಅಂದ್ರೆ ಕೆಲವರು ಹೇಗೆ ಮಾಡ್ತಾ ಇದ್ದಾರೆ ಅಂದ್ರೆ ಜನಗಳಲ್ಲಿ ದುಡ್ಡು ಕೇಳಿ ಅಥವಾ ಯಾವ್ದು ಸಂಘ ಸಂಸ್ಥೆಗಳನ್ನು ಕೇಳಿ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಇವು ಗೌರ್ಮೆಂಟ್ ದುಡ್ಡು ಕೊಡೋದೇ ನಮ್ಮ ಸಂಸ್ಕೃತಿ ಉಳಿಯೋದು ಹೇಗೆ, ಕಾರ್ಯಕ್ರಮದಲ್ಲಿ ಸಂಸ್ಕೃತಿ ಉಳಿಯೋದು ಹೇಗೆ. ಹಾಗಾಗಿ ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ಈ ವರ್ಷ ನಾವು ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನು ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕಿ ಮಂಗಲಾ ನಾಯ್ಕ್, ನಾಡಿನ ಪರಂಪರೆ ಉಳಿಸಿ ಬೆಳೆಸಿಕೊಂಡು ಹೋಗಬೇಕು ಎಂಬ ಆಶಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಪ್ರಾಚಾರ್ಯ ಶಶಾಂಕ್ ಹೆಗಡೆ, ಸಂಸ್ಕೃತಿಗಳ ಉಳಿವಿಗೆ ಒಟ್ಟಾಗಿ ಶ್ರಮಿಸಬೇಕು ಎಂದರು. ಪ್ರವೀಣ್ ಮಣ್ಮನೆ ನಿರ್ವಹಿಸಿದರು. ನೋಡಿ ತಾವು ಕೂಡ ಕಲ್ತ್ಕೊಳ್ಬೇಕು, ಇಂಥ ಒಂದು ವೇದಿಕೆಯನ್ನು ಬಳಸ್ಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇಂಥ ವೇದಿಕೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದಾಗ ಇಲ್ಲಿನ ಒಂದು
ಲಯನ್ಸ್ ಸಂಸ್ಥೆಯ ಶಾಲೆಯಲ್ಲಿ ತುಂಬ ಸಹಕಾರವನ್ನು ನೀಡಿ ನಮಗೆ ಪ್ರೋತ್ಸಾಹಿಸಿದರು. ಆ ಕಾರಣಕ್ಕೆ ನಾವು ಈ ಒಂದು ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಕಾರ್ಯಕ್ರಮದಲ್ಲಿ ರಾಯಚೂರಿನ ಮಹಾಲಕ್ಷ್ಮಿ ಹಾಗೂ ಸುಧಾಕರ್ ಬಳಗದಿಂದ ಸುಗಮ ಸಂಗೀತ, ವಿ ಉಮಾಕಾಂತ್ ಭಟ್ ಕೆರೆಕೈ, ಜಾನಕಿ ಹೆಗಡೆ ಅವರಿಂದ ಗಮಕ ವಾಚಕ, ಗಾಯಕಿ ದೀಪಾ ಶಶಾಂಕ್ ಹೆಗಡೆ ಅವರಿಂದ ಹಿಂದೂಸ್ತಾನಿ ಗಾಯನ, ರಾಜೇಶ್ವರಿ ಹೆಗಡೆ ತಂಡದಿಂದ ಜಾನಪದ ಗೀತೆ, ವಸುಮತಿ ಹೆಗಡೆ ತಂಡದಿಂದ ನೃತ್ಯ ರೂಪಕ, ವಿಘ್ನೇಶ್ವರ ಗೌಡ ತಂಡದಿಂದ ಡೊಳ್ಳು ಕುಣಿತ, ಗಣಪತಿ ಗೌಡ ತಂಡದಿಂದ ಭಜನಾ ಕೋಲಾಟ, ಸಚಿನ್ ಗೌಡ ತಂಡದಿಂದ ಕೋಲಾಟ, ಅನಿರುದ್ಧ್ ಬರ್ಗಾಸರ ತಂಡದಿಂದ ಯಕ್ಷಗಾನ ನಡೆದವು. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾಗರಾಜ್ ಜೋಶಿ ನಿರ್ವಹಿಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ.